ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಗಾಡ್, ಅಮ್ಮ ಮಲಗಿದ್ದಾರೆ. ಅಮ್ಮ ಯಾವಾಗಲೂ ಹಾಕೋ ಜ್ಯುವೆಲ್ಸ್ ಅಲ್ವಾ ಇದು? ಏನು ಮಾಡಲಿ? ಐ ಡೋಂಟ್ ಹ್ಯಾವ್ ಅ ಚಾಯ್ಸ್. ಅಮ್ಮ, ಅದು ಏನೋ ಮಾಡ್ತಿದ್ಯಾ ನೀನು? ನೀನು ಇದನ್ನು ನೋಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನು ಕಳ್ತನ ಮಾಡ್ತಿಲ್ಲ. ಇದನ್ನ ನೀನು ನನಗೆ ಸಾಲ ಥರ ಕೊಡ್ತಿದ್ಯಾ ಅನ್ಕೋ. ಒಂದ್ಸಲ ಸರ್ಜನ್ ಆದಮೇಲೆ ಇದೇನಿದೆಯಲ್ಲ, ಇದಕ್ಕೆ ಡಬಲ್ ಮಾಡಿಸ್ಕೊಡ್ತೀನಿ. ಅರ್ಥ ಆಯ್ತಾ? ನನ್ನ ಜೀವನ ಈ ಬ್ಲೂಟೂತ್ ತರಾನೇ ಆಗೋಗಿದೆ. ಯಾವಾಗಲೂ ನಿಮ್ಗೆ ಅಂಟ್ಕೊಂಡೇ ಇರಬೇಕು ಅನ್ಸುತ್ತೆ. ಯಾಕೆ ನೀವು ಹೀಗೆ? ಯಾಕಂದ್ರೆ ಹೀಗೆಲ್ಲ ಆಗ್ಬೇಕು ಅಂತ ನಾನು ಕೃಷ್ಣನ ಹತ್ರ ಮ್ಯಾನಿಫೆಸ್ಟ್ ಮಾಡಿದೀನಿ. ಅದಕ್ಕೆ ಬೇರೆ ಏನೇನ್ ಮ್ಯಾನಿಫೆಸ್ಟ್ ಮಾಡಿದೀರಾ? ಸದ್ಯಕ್ಕೆ ನಾಳೆ ಪಾಸ್ ಮಾಡಿದ್ರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಕೃಷ್ಣನ ಹತ್ರ. ಮತ್ತೆ ಶುರು ಮಾಡ್ಕೊಂಡ್ರ? ಅಯ್ಯೋ ಸರ್, ಆಗಿತ್ತಲ್ಲ, ಅಷ್ಟೇನ್ ಟೆನ್ಷನ್ ಇಲ್ಲ. ನಿಮ್ ಜೊತೆ ಡ್ಯಾನ್ಸ್ ಮಾಡಿ ಎಲ್ಲಾನು ಸರಿ ಹೋಯ್ತು. ನೀವ್ ನನ್ ಜೊತೆಗಿದ್ರೆ ಈ ಪ್ರಪಂಚ ಉಲ್ಟಾ ಪಲ್ಟಾ ಆದ್ರೂ ನನಗೇನು ತಲೆನೋವಿಲ್ಲ. ನಿಮ್ ಜೊತೆ ನಾನು ಆರಾಮಾಗಿತ್ತು. ನೀವ್ ಹೊಸದಾಗ ಕವಿ ಬೇರೆ ಆಗಿದ್ದೀರಾ. ನೀವ್ ಮುದ್ದಾಗಿ ಮಾತಾಡ್ತಿರೋದ್ ಕೇಳ್ತಿದ್ರೆ ಇರೋ ಸ್ಟ್ರೆಸ್ ಎಲ್ಲ ಹಾರೋಗಿ ನನ್ಗೇನೇನೋ ಅನ್ಸಕ್ ಶುರು ಆಗುತ್ತೆ. ಏನ್ ಅನ್ಸುತ್ತೆ? ಅದೆಲ್ಲ ಹೇಳಕ್ ಆಗಲ್ಲ. ಹೆಣ್ಣಿನ ಮನ್ಸು, ಮೀನಿನ ಹೆಜ್ಜೆ ಅದೆಲ್ಲ ತಿಳ್ಕೊಳಕ್ ಹೋಗ್ಬಾರ್ದು. ಈಗ ನನ್ಗೊಂದ್ ಹೇಳಿ, ನಾಳೆ ನಾನು ಪಾಸ್ ಆಗ್ತೀನೋ ಇಲ್ವೋ? ಮತ್ತೆ ಹಳೆ ರೆಕಾರ್ಡ್ ಪ್ಲೇ ಮಾಡಿದ್ರ? ನಿಮಗ್ ಗೊತ್ತಾ ಕರ್ಣ ಸರ್, ಈ ಎಕ್ಸಾಮ್ ರಿಸಲ್ಟ್ ನಂಗೆ ತುಂಬಾನೇ ಮುಖ್ಯ. ಏನ್ ಇವಳು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ ಅಂತ ನಿಮ್ಗೆ ಅನ್ಸ್ಬೋದು. ಇದು ನನ್ನ ಒಬ್ಳು ಪರೀಕ್ಷೆ ಅಲ್ಲ. ಶಾಂತಿ ತನ್ನ ಜೀವನನ ನನ್ನ ಜೀವನಕ್ಕೋಸ್ಕರ ಮುಡುಪಾಗಿಟ್ಟಿದ್ಲು. ಅಪ್ಪ ಅಮ್ಮ ಇಲ್ಲ ಅಂದ್ರೂ ಎಲ್ಲಾ ಜವಾಬ್ದಾರಿನೂ ಅವಳೇ ಹೊತ್ಕೊಂಡಿದ್ಲು. ಹೆಣ್ಮಗ್ಳಿಗೆ ಇಷ್ಟೊಂದು ದುಡ್ಡು ಸುರಿದು ಯಾಕೆ ಡಾಕ್ಟರ್ ಓದಿಸ್ಬೇಕು ಅಂತ ಎಲ್ರೂ ಕೇಳಿದ್ರು. ಆದ್ರೆ ನಮ್ ಶಾಂತಿ ಹೆಣ್ಣಾಗಿ ಹುಟ್ಟದ್ಮೇಲೆ ಯಾಕೆ ಕಣ್ಸ್ ಕಾಣ್ಬಾರ್ದು ಅಂತ ನನ್ನನ್ನ ಡಾಕ್ಟರ್ ಓದಿಸಿದ್ಲು. ಅಕ್ಕ ಅಂತೂ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದಾಳೋ ಏನೋ. ನನ್ ಫೀಸ್ ಕಟ್ಟೋದಕ್ಕೆ ಅವಳು 2 ಶಿಫ್ಟ್ ಎಲ್ಲ ಕೆಲಸ ಮಾಡಿದಾಳ. ಅವರಿಬ್ರು ನನ್ ಮೇಲೆ ತುಂಬಾನೇ ಭರವಸೆ ಇಟ್ಕೊಂಡಿದಾರೆ. ಆ ಭರವಸೆನ ನಾನು ಉಳಿಸ್ಕೋಬೇಕಲ್ವಾ ಸರ್?
ನೀವು ಯಾವತ್ತೂ ಆ ನಂಬಿಕೆನ ಉಳಿಸ್ಕೋತೀರಾ. ಪ್ರೀತಿಸಿದವ್ರನ್ನ ನೀವು ಖಂಡಿತ ನೋಸಲ್ಲ ಅನ್ನೋ ವಿಶ್ವಾಸ ನನಗಿದೆ. ತುಂಬಾ ಶ್ರದ್ಧೆ, ಏಕಾಗ್ರತೆಯಿಂದ ಓದಿದ್ದೀರಾ. ಡಾಕ್ಟರ್ ಆಗಕ್ಕೆ ಬರೀ ಮಾರ್ಕ್ಸ್ ಅಷ್ಟೇ ಇದ್ರೆ ಸಾಕಾಗಲ್ಲ. ಹೃದಯದಲ್ಲಿ ಕಾಳಜಿ, ನೋವಿಗೆ ಸ್ಪಂದಿಸೋ ಗುಣ ಇರಬೇಕು. ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸು ಇದೆ. ನಾಳೆ ಯಶಸ್ಸು ನಿಮ್ದೆ, ನೋಡ್ತಾ ಇರಿ. ನನಗೆ ನನ್ನ ಹುಡುಗಿ ಬಗ್ಗೆ ಜಾಸ್ತಿ ವಿಶ್ವಾಸ ಇದೆ. ಏನಂದ್ರೆ ಇನ್ನೊಂದ್ಸಲ ಹೇಳಿ. ನಿಮ್ಮಲ್ಲಿ ತುಂಬಾ ವಿಶ್ವಾಸ ಇದೆ ಅಂದೆ. ಇದೆಲ್ಲ ಅದಕ್ಕೂ ಮೊದ್ಲು ಅದ ನನ್ನ ಹುಡುಗಿ ಬಗ್ಗೆ. ಸ್ಟಾಪ್. ನನ್ನ ಹುಡುಗಿ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಗಿದ್ರೆ ಕೇಳಿಸ್ಕೊಳ್ಳಿ. ನನ್ನ ಹುಡುಗಿ ಬರೀ ಕಾಲೇಜ್ ಟಾಪರ್ ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೆ ಬೆಸ್ಟ್ ಸರ್ಜನ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಕರ್ಣ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅಣ್ಣನ್ನ ಇಷ್ಟೊಂದು ಫೂಲ್ ಮಾಡ್ತಿದ್ದಾನೆ ಅಂದರೆ ಇದೇನೋ ಗೊತ್ತಿಲ್ಲದೆ ಸಡನ್ಲಿ ಆಗಿರೋದಲ್ಲ. ಹಿಸ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಫಾರ್ ಶ್ಯೂರ್. ಆದರೆ ವಾಟ್ ಇಸ್ ದ್ಯಾಟ್? ಹೇಳಿ ಮ್ಯಾಮ್, ಫಾರ್ಮಸಿಲಿರೋ ಎಲ್ಲ ಮೆಡಿಸಿನ್ಸ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ ಆ್ಯಂಡ್ ಈಗ ಇಲ್ಲಿರೋದೆಲ್ಲ ಎಕ್ಸ್ಪೈರಿ ಆಗಿರೋದೆ. ಗುಡ್, ವೆರಿ ಗುಡ್. ಸದ್ಯಕ್ಕೆ ಬೇರೇನು ಮಾಡಿದೆ ಸೈಲೆಂಟಾಗಿದ್ಬಿಡು. ಓಕೆ ಮ್ಯಾಮ್. ತುಂಬ ಕೇರ್ಫುಲ್ಲಾಗಿ ನೆಕ್ಸ್ಟ್ ಸ್ಟೆಪ್ ಇಡಬೇಕಾಗುತ್ತೆ. ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೋದು ಭಾಳ ಡೇಂಜರಸ್. ಸೊ ಬಿ ಕೇರ್ಫುಲ್. ಎಸ್ ಮ್ಯಾಮ್. ಫಾರ್ಮಸಿಲಿ ಎಲ್ಲ ನಮ್ಮವರೇ ಇದ್ದಾರಲ್ವಾ? ಹೌದು ಮ್ಯಾಮ್, ಫಾರ್ಮಸಿ ಫುಲ್ ನಮ್ಮ ಕಂಟ್ರೋಲಲ್ಲಿದೆ. ವಿಚಾರ ಎಲ್ಲೂ ಲೀಕ್ ಆಗಬಾರ್ದು. ಹಾಗೇನಾದರೂ ಆಯಿತು ಅಂದರೆ ನಾವ್ಯಾರೂ ಉಳಿಯೋದಿಲ್ಲ. ಗೊತ್ತಾಯ್ತಾ? ಗೊತ್ತಿದೆ ಮ್ಯಾಮ್. ಇಲ್ಲಿರೋರು ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಆ ಥರ ಯಾವ ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವರಿ. ಕರ್ಣ, ನೀರಲ್ಲಿ ಮೀನಿನ ಹೆಜ್ಜೆನಾದರೂ ಕಂಡು ಹಿಡಿಬೋದು, ಆದರೆ ಈ ಥರ ಮಾಡ್ತಿರೋ ಪ್ಲ್ಯಾನಿನ ಚಿಕ್ಕ ಸುಳಿವು ಯಾರಿಗೂ ಸಿಗಲ್ಲ. ಸಿಗಕ್ಕೆ ನಾನು ಬಿಡೋದು.